ವೆಲ್ಕಮ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಗ್ರೂಪ್ ಸಿ 6th ಪೇಪರ್ ಸ್ಟಾರ್ಟ್ ಆಗ್ತಾ ಇದೆ. KPSC 6th ಪೇಪರ್ ಇದು ನಾನು ಇವಾಗ ಮಾಡ್ತಾಯಿದ್ದೀನಿ. ಸೊ ಇದರ ಬೆನಿಫಿಟ್ ನೀವೆಲ್ಲ ಪಡ್ಕೋಬೇಕು ಅಂತ ನನ್ನ ಅನಿಸಿಕೆ, ಉಪಯೋಗ ಆಗುತ್ತೆ ಅಂತ ನನ್ನ ಅನಿಸಿಕೆ. ಹಾಗಾದರೆ ಆದಷ್ಟು ಬೇಗ ನಾವು ಪಾಠ ಶುರು ಮಾಡಿಬಿಡೋಣ ಬನ್ನಿ. 36th ಕ್ವೆಶ್ಚನ್ ಇದೆ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ದ ಕ್ವೆಶ್ಚನ್ಸ್ ಆರ್ ಡಿಸೈನ್ ಟು ಟೆಸ್ಟ್ ಯುವರ್ ನಾಲೆಜ್ ಆಫ್ ಇಂಗ್ಲೀಷ್ ವೊಕ್ಯಾಬ್ಯುಲರಿ. ಚೂಸ್ ದ ಕರೆಕ್ಟ್ ವರ್ಡ್ ಫ್ರಮ್ ದ ಆಪ್ಷನ್ಸ್ ಗಿವನ್ ಬಿಲೋ ಆ್ಯಂಡ್ ಸೆಲೆಕ್ಟ್ ದ ರೈಟ್ ಆನ್ಸರ್ ಅಂತ. ಕ್ವೆಶ್ಚನ್ ಏನಿದೆ, ಫಾರ್ಚೂನ್ ಟೆಲ್ಲಿಂಗ್ ಥ್ರೂ ರೀಡಿಂಗ್ ಆಫ್ ಪಾಮ್ಸ್. ಅದಕ್ಕೆ ಇಷ್ಟು ಆಪ್ಷನ್ಸ್ ಇದೆ. ಆಪ್ಷನ್ಸ್ಗೆಲ್ಲ ನಾನು ಮೀನಿಂಗ್ ಹೇಳ್ತೀನಿ, ಆಮೇಲಿಂದ ನಾವು ರೈಟ್ ಆನ್ಸರ್ ತಗೊಳ್ಳೋಣ. ಫಸ್ಟ್ ಒನ್, ಆಪ್ಷನ್ ನಂಬರ್ 1 ಕ್ರೊನಾಲಜಿ ಇದೆ. ಕ್ರೊನಾಲಜಿ ಅಂತ ಹೇಳಿದ್ರೆ ಅರೇಂಜ್ಮೆಂಟ್ ಆಫ್ ಈವೆಂಟ್ಸ್ ಆ್ಯಂಡ್ ಡೇಟ್ಸ್ ಇನ್ ದ ಆರ್ಡರ್. ಸೊ ನಮಗೆಲ್ಲ ಅದು ಗೊತ್ತಿದೆ, ಸ್ವಲ್ಪ ಕಾಮನ್ ವರ್ಡ್ ಆಗಿದೆ ಅದು ಇಂಗ್ಲೀಷ್ನಲ್ಲಿ. ನೆಕ್ಸ್ಟು ಕೈರೋಮ್ಯಾನ್ಸಿ. ಸೊ ಕೈರೋಮ್ಯಾನ್ಸಿ ಅಂತ ಹೇಳಿದರೆ ಈ ಕೈ ನೋಡಿ ಭವಿಷ್ಯ ಹೇಳೋದು. ಸೊ ನಮ್ಮ ಈ ಕ್ವೆಶ್ಚನ್ಗೆ ಇದೇ ಆನ್ಸರು. ಆಪ್ಷನ್ ನಂಬರ್ 3 ಶಾರ್ಗಿನ್ ಇದೆ, CHARGIN ಅಂತ. ಅಂದರೆ ಹೀಗಂದರೆ ಡಿಸ್ಟ್ರೆಸ್ ಆಫ್ ಮೈಂಡ್ ಅಂತ ಆಗುತ್ತೆ. ನೆಕ್ಸ್ಟ್ ಒನ್, ಆಪ್ಷನ್ ನಂಬರ್ 4 ಇದೆ ಚಿಯಾರೊಸುರೋ ಅಂತ. ಹೀಗಂದರೆ ಕಾಂಟ್ರಾಸ್ಟ್ ಆಫ್ ಲೈಟ್ ಆ್ಯಂಡ್ ಡಾರ್ಕ್ ಅಂತ. ಹಾಗಾದರೆ ಇದಕ್ಕೆ ರೈಟ್ ಆನ್ಸರ್ ಕೈರೋಮ್ಯಾನ್ಸಿ ಅಂತ. 37th ಕ್ವೆಶ್ಚನ್ಗೆ ಹೋಗೋಣ. ಎ ಸ್ಟೇಟ್ ಆಫ್ ಪರ್ಸನ್ ಇನ್ ವಿಚ್ ಹೀ ಹ್ಯಾಸ್ ಟು ಚೂಸ್ ಒನ್ ಆಫ್ ದ 2 ಅನ್ಫೇವರಬಲ್ ಥಿಂಗ್ಸ್ ಆರ್ ಸಿಚುಯೇಷನ್ಸ್. ಇದನ್ನು ಕೂಡ ನಾವು ಕಾಮನ್ ಆಗಿ ನಾವು ಯೂಸ್ ಮಾಡ್ತೀವಿ. ಇವೆರಡರಲ್ಲಿ ನಾನು ಯಾವ್ದು ತೊಗೊಳ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಸೊ ನನಗೆ ಎರಡೂ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿಲ್ಲ, ಏನೂ ಕನ್ಫ್ಯೂಷನು, ಏನು ಮಾಡೋದು ಅಂತ ಗೊತ್ತಿಲ್ಲ. ಬಟ್ ಇಲ್ಲಿ ಬೇರೆ ದಾರಿ ಇಲ್ಲ, ಎರಡರಲ್ಲೊಂದು ತೊಗೋಬೇಕು ಅಂತ ನಾವು ಇದು ಹಾಗೆ ಕನ್ಫ್ಯೂಷನ್ ಅಂತ ಹೇಳೋದಕ್ಕೆ ನಾವು ಇದನ್ನು ಡಿಲೆಮಾ ಅಂತ ಹೇಳ್ತೀವಿ. ಆಪ್ಷನ್ ನಂಬರ್ 2. ಹಾಗಾದರೆ ಡಿಯಸಮ್ ಅಂದರೆ ಏನು? ಆಪ್ಷನ್ ನಂಬರ್ ಫಸ್ಟ್ ಒನ್, ಡಿಯಸಮ್ ಅಂತ ಹೇಳಿದ್ರೆ ಬಿಲೀಫ್ ಇನ್ ಗಾಡ್. ಸೊ ದೇವರಲ್ಲಿ ನಂಬಿಕೆ ಇರೋದನ್ನು ಡಿಯಸಮ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಒನ್, ಆಪ್ಷನ್ ನಂಬರ್ 3rd ಒನ್, ಡೈಕಾಟಮಿ. ಸೊ ಡೈವರ್ಷನ್ ಆಫ್ 2 ಥಿಂಗ್ಸ್ ವಿಚ್ ಆರ್ ಆಪೋಸಿಟ್ ಟು ಈಚ್ ಅದರ್, ಇದನ್ನು ಡೈಕಾಟಮಿ ಅಂತ ಕರೀತಾರೆ. ನೆಕ್ಸ್ಟು ಡ್ಯುಯಲಿಸಮ್. ನಾವು ಇದನ್ನು ಕೂಡ ಕಾಮನ್ ವರ್ಡಲ್ಲಿ, ಕಾಮನ್ ನಮ್ಮ ಮಾತಲ್ಲಿ ಯೂಸ್ ಮಾಡ್ತೀವಿ. ನಿಂದು ಡ್ಯುಯಲ್ ಕ್ಯಾರೆಕ್ಟರ್ ಇದೆ ಅಂತ. ಏನಪ್ಪ ಹಾಗಂದರೆ ಸ್ಟೇಟ್ ಆಫ್ ಬೀಯಿಂಗ್ ಡ್ಯುಯಲ್, ಬೋತ್ ಗುಡ್ ಆ್ಯಂಡ್ ಈವಿಲ್. ಒಳ್ಳೆ ಥರನೂ ಮಾತಾಡ್ತೀಯ, ಕೆಟ್ಟ ಥರನೂ ಮಾತಾಡ್ತೀಯ, ಹೀಗೂ ಮಾತಾಡ್ತೀಯ, ಹಾಗೂ ಮಾತಾಡ್ತೀಯ ಅಂತ ಹೇಳೋದನ್ನು ಡ್ಯುಯಲಿಸಮ್ ಅಂತ ಹೇಳ್ತಾರೆ. ಹಾಗಾದರೆ 37th ಕ್ವೆಶ್ಚನ್ಗೆ ಆನ್ಸರ್ 2nd ಒನ್, ದಟ್ ಈಸ್ ಡೈಲೆಮಾ. 38th ಕ್ವೆಶ್ಚನ್ಗೆ ಹೋಗ್ಬಿಡೋಣ. ಜಾಗ್ರಫಿಕಲ್ ಫಿನಾಮಿನಾ ವೆನ್ ಡೇಸ್ ಆ್ಯಂಡ್ ನೈಟ್ಸ್ ಆರ್ ಈಕ್ವಲ್. ಸೊ ಇದನ್ನು ನಾವು ಹೈಸ್ಕೂಲ್ ಜಾಗ್ರಫಿನಲ್ಲಿ ಓದಿದ್ದೀವಿ, ಈಕ್ವಿನಾಕ್ಸ್ ಅಂತ. ಜಾಗ್ರಫಿಕಲ್ ಫಿನಾಮಿನನ್ ವೆನ್ ಡೇಸ್ ಆ್ಯಂಡ್ ನೈಟ್ಸ್ ಆರ್ ಈಕ್ವಲ್. ಹಾಗಾದರೆ ಉಳಿದಿದ್ದ ಆಪ್ಷನ್ಸ್ ಏನೇನಾಗುತ್ತೆ ಅಂತ ನೋಡೋಣ. ಸಾಲಾಟಿಸ್, ಸೊ ಸಾಲ್ಸ್ಟಿಸ್ ಅಂತಲೂ ಇದನ್ನು ಹೇಳ್ತಾರೆ. ಏನು ಹಿಂಗಂದರೆ ಅಂತ ಹೇಳಿದ್ರೆ ರೀಚಿಂಗ್ ಆಫ್ ಹೈಯೆಸ್ಟ್ ಆರ್ ಲೋಯೆಸ್ಟ್ ಲೆವೆಲ್ ಆಫ್ ಲೋಯೆಸ್ಟ್ ಪಾಯಿಂಟ್ ಆಫ್ ದ ಸನ್ ಅಟ್ ನೂನ್ ಅಂತ. ಸೊ ನೆಕ್ಸ್ಟ್ ಆಪ್ಷನ್ ಇದೆ ಪೋಲಾರ್ ಅಂತ. ಪೋಲಾರ್ ಅಂದರೆ ರಿಲೇಟಿಂಗ್ ಟು 1 or more ಪೋಲ್ಸ್ ಅಂತ. ನೆಕ್ಸ್ಟ್ ಆಪ್ಷನ್ ಎಕ್ಲಾಗ್ ಅಂತಿದೆ. ಸೊ ಡೈಲಾಗ್ ಟೈಪ್ ಪೊಯಮ್. ಸೊ ಒಂದು ಡೈಲಾಗ್ ಹೇಳೋದನ್ನು, ಒಂದು ಪದ್ಯನ ಡೈಲಾಗ್ ಥರ ಹೇಳೋದನ್ನು ಎಕ್ಲಾಗ್ ಅಂತ ಕರೀತಾರೆ. ಹಾಗಾದರೆ 38th ಕ್ವೆಶ್ಚನ್ಗೆ ಆಪ್ಷನ್ ನಂಬರ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, 39th ಒನ್, ಆ್ಯನಿಮಲ್ಸ್ ಲಿವಿಂಗ್ ಇನ್ ಫ್ಲಾಕ್ಸ್. ಪ್ರಾಣಿಗಳೆಲ್ಲ ಗುಂಪಾಗಿ ಒಟ್ಟಿಗೆ ಇರೋದನ್ನು ಗ್ರೆಗಾರಿಯಸ್ ಅಂತ ಕರೀತಾರೆ. ಸೊ ಆಪ್ಷನ್ ನಂಬರ್ ಫಸ್ಟ್ ಒನ್ ನಮಗೆ ಗೊತ್ತೇ ಇದೆ, ಸೋಷಿಯಲ್ ಅಂತ. ಸೊ ಆಪ್ಷನ್ ನಂಬರ್ 3rd ಒನ್, ಫ್ಯೂಷನ್ ಅಂದರೆ ಪ್ರೋಸೆಸ್ ಆಫ್ ರೆಂಡರಿಂಗ್ ಪ್ಲಾಸ್ಟಿಕ್ಸ್ ಆರ್ ಎನಿ ಲೈಕ್ ಮೆಲ್ಟಿಂಗ್ ಐಟಮ್ಸ್ ಅಂತ ಹೇಳ್ಬೋದು ಫ್ಯೂಷನ್ ಅಂತ. ಸೊ ಗ್ರೆಗಾರಿಯಸ್ ಅಂತ ಹೇಳಿದರೆ ಸೊ ಪ್ರಾಣಿಗಳು ಒಟ್ಟಿಗೆ ಗುಂಪಾಗಿ ವಾಸ ಮಾಡೋದನ್ನು. ನೆಕ್ಸ್ಟು ಈಕ್ವಿನ್ ಅಂತ ಹೇಳಿದರೆ ರಿಲೇಟಿಂಗ್ ಟು ದ ಫ್ಯಾಮಿಲಿ ಆಫ್ ಹಾರ್ಸ್ ಅಂತ. ಸೊ ಅದನ್ನು ಕಂಪೇರ್ ಟು ದ ಬಿಹೇವಿಯರ್ ಆಫ್ ಹ್ಯೂಮನ್ಸ್. ಕುದುರೆ ಜಾತಿ ಪ್ರಾಣಿಗಳನ್ನ ಮನುಷ್ಯನ ಕ್ಯಾರೆಕ್ಟರ್ಸ್ಗೆ ಕಂಪೇರ್ ಮಾಡ್ಕೊಂಡು ಮಾತಾಡೋದಕ್ಕೆ ಈಕ್ವಿನ್ ಅಂತ ಕರೀತಾರೆ. ಹಾಗಾದರೆ ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. 40th ಕ್ವೆಶ್ಚನ್, ಎ ಲಿಸ್ಟ್ ಆಫ್ ಬುಕ್ಸ್ ವಿತ್ ಡೀಟೇಲ್ಸ್ ಆಫ್ ಆಥರ್ಶಿಪ್
ಎಡಿಷನ್, ಸಬ್ಜೆಕ್ಟ್ಸ್ ಎಕ್ಸೆಟ್ರಾ. ಇದು ಕೂಡ ನಿಮಗೆ ಗೊತ್ತೇ ಇದೆ. ಸಾಮಾನ್ಯವಾಗಿ ಇದು ಆರ್ಟ್ಸ್ ತಗೊಂಡವ್ರಿಗೆ ಒಂದು ಸಬ್ಜೆಕ್ಟ್ ಬಿ ಎನಲ್ಲಿ ಇದ್ದೇ ಇರುತ್ತೆ, ಬಿಬ್ಲಿಯೋಗ್ರಫಿ ಅಂತ. ಸಬ್ಜೆಕ್ಟಲ್ಲಿ ಒಂದು ಪಾರ್ಟ್ ಆಫ್ ಒಂದು ಸಬ್ಜೆಕ್ಟ್ ಇರುತ್ತೆ ಬಿಬ್ಲಿಯೋಗ್ರಫಿ ಅಂತ. ಸೊ ಏನದು ಅಂತ ಹೇಳಿದ್ರೆ ಲಿಸ್ಟ್ ಆಫ್ ಬುಕ್ಸ್ ವಿತ್ ಡೀಟೇಲ್ಸ್ ಆಫ್ ಆಥರ್ಶಿಪ್, ಎಡಿಷನ್, ಸಬ್ಜೆಕ್ಟ್ ಎಕ್ಸೆಟ್ರಾ. ಉಳಿದಿದ್ದೆಲ್ಲ ಏನಾಗುತ್ತೆ ಅಂತ ನೋಡೋಣ. ಕಾಂಪೆಂಡಿಯಮ್ ಅಂತ ಹೇಳಿದ್ರೆ ಕಲೆಕ್ಷನ್, ಯಾವುದನ್ನಾದರೂ ಕಲೆಕ್ಟ್ ಮಾಡೋ ಗುಂಪಿಗೆ ಕಾಂಪೆಂಡಿಯಮ್ ಅಂತ ಕರೀತಾರೆ. ಲೆಕ್ಸಿಕಾನ್ ಅಂತ ಹೇಳಿದ್ರೆ ಡಿಕ್ಷನರಿ ಅಥವಾ ಒಕ್ಯಾಬ್ಯುಲರಿ, ಲ್ಯಾಂಗ್ವೇಜ್ ಅಂತ, ಯಾವುದಾದ್ರೂ ಲ್ಯಾಂಗ್ವೇಜ್ ಆಗ್ಬೋದು. ನೆಕ್ಸ್ಟ್ ಥೆಸಾರಸ್. ಹೀಗಂದರೆ ರೆಫರೆನ್ಸ್ ವರ್ಕ್ ದಟ್ ಲಿಸ್ಟ್ ದ ಸಿನಾನಿಮ್ಸ್ ಆ್ಯಂಡ್ ಆ್ಯಂಟೋನಿಮ್ಸ್ ಅಂತ ಆಗುತ್ತೆ. ಸೊ ನೆಕ್ಸ್ಟ್ 41st ಕ್ವೆಶ್ಚನ್ ಏನಿದೆ ಅಂತ ನೋಡೋಣ. 41st ಕ್ವೆಶ್ಚನ್ನಲ್ಲಿ 4 ಸೆಂಟೆನ್ಸ್ ಕೊಟ್ಟಿದ್ದಾರೆ. ನಾವು ರೈಟ್ ಸೆಂಟೆನ್ಸ್ ಯಾವುದು, ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್ ಏನೂ ಇಲ್ಲದೆ ಇರುವಂಥ ಒಂದು ಸೆಂಟೆನ್ಸ್ನ ಕಂಡುಹಿಡಿಬೇಕು. ಈ ಸೆಂಟೆನ್ಸ್ಗೆ ನಾನು ಯಾವಾಗಲೂ ಹೇಳ್ತೀನಿ, ಇಂಗ್ಲೀಷ್ ಒಂದು ಗ್ರೂಪ್ ಆಫ್, ಒಂದು ಕಲೆಕ್ಷನ್ ಆಫ್ ಟ್ರಿಕ್ಸ್ ಅಂತ ಹೇಳ್ಬೋದು ಇದನ್ನು. ಅಥವಾ ಇಂಗ್ಲೀಷ್ನಲ್ಲಿ ಇಷ್ಟೇ ರೂಲ್ಸ್ ಅಂತಿರುತ್ತೆ, ಸೆಟ್ ಆಫ್ ರೂಲ್ಸ್ ಅಂತ. ಆ ರೂಲ್ಸ್ ಎಲ್ಲ ಕಲ್ತ್ಕೊಂಡ್ಬಿಟ್ರೆ ಯಾರು ಬೇಕಾದ್ರೂ ಎಂಥ ಗ್ರಾಮರ್ ಬೇಕಾದ್ರೂ ಆನ್ಸರ್ ಮಾಡಿಬಿಡ್ಬೋದು. ಇಲ್ಲಿ ನೋಡಿ, ದ ಸೀನರೀಸ್ ಆಫ್ ಕಾಶ್ಮೀರ್ ಅಂತ. ಎಲ್ಲೆಲ್ಲಿ ಸೀನರೀಸ್ ಇದೆಯೋ ಅಲ್ಲೆಲ್ಲ ಕಟ್ ಮಾಡ್ತಾ ಬಂದುಬಿಡಬೇಕು. ಯಾಕಂತ ಹೇಳಿದರೆ ಸೀನರಿಗೆ ಇನ್ನೊಂದು ಪ್ಲೂರಲ್ ಇಲ್ಲ, ಸೀನರಿಗೆ ಸೀನರಿನೇ. ನೆಕ್ಸ್ಟ್ ಇಲ್ಲಿ 3rd ಆಪ್ಷನ್ ಇದೆ, ದ ಸೀನರಿ ಆಫ್ ಕಾಶ್ಮೀರ್. ಸೊ ಅದೇ ರೈಟ್ ಆನ್ಸರ್. 4th ಒನ್ ಯಾಕಲ್ಲ, ದ ಕಾಶ್ಮೀರ್ ಸೀನರೀಸ್, ಮತ್ತೆ ಕೂಡ ಸೀನರೀಸ್ ಇದೆ. ಹಾಗಾದರೆ ಕಣ್ಣು ಮುಚ್ಕೊಂಡು ಆಪ್ಷನ್ ನಂಬರ್ 3 ಇಸ್ ದ ರೈಟ್ ಆನ್ಸರ್. ನಾನು ಯಾವಾಗಲೂ ಇದನ್ನು ಕೂಡ ಹೇಳಿದ್ದೀನಿ, ನಾವು ಈ ಥರ ಕೇಸಸ್ನಲ್ಲಿ ಏನು ಮಾಡಬೇಕು, ಯಾವ್ಯಾವ್ದು ರಾಂಗ್ ಆನ್ಸರ್ಸು ಕಟ್ ಮಾಡ್ತಾ ಬಂದುಬಿಡ್ಬೇಕು, ಇನ್ನೊಂದು ಸತಿ ಅದನ್ನು ನೋಡೋಕ್ಕೆ ಹೋಗಬಾರ್ದು. ಸೊ ಇಲ್ಲಿ ಎಲ್ಲದರಲ್ಲೂ ಸೀನರೀಸ್ ಇರೋದ್ರಿಂದ ಸೀನರಿ ಅಂತ ಯಾವುದಿದೆ ಆಪ್ಷನ್ ನಂಬರ್ 3 ಅದನ್ನು ತೊಗೊಂಡ್ಬಿಡಬೇಕು. ನೆಕ್ಸ್ಟ್ ಒನ್ 42nd ಒನ್ ಕೂಡ ಅಷ್ಟೇ. ಇದು ಕೂಡ ರೂಲ್ಸ್ ಆಗೇ ನಾವು ನೋಡಬೇಕು. ಈಚ್ ಗರ್ಲ್ ಆ್ಯಂಡ್ ಈಚ್ ಬಾಯ್, ಒಂದೊಂದು ಹುಡುಗ ಅಂತ, ಒಂದು ಹುಡುಗ ಒಂದು ಹುಡುಗಿ ಅಂತ ಹೇಳ್ಬೇಕಾದ್ರೆ ನಾವು ಹೆಂಗೆ ಹೇಳ್ತೀವಿ, ನಾವು ಸಿಂಗ್ಯುಲರಾಗೆ ಯೂಸ್ ಮಾಡ್ತೀವಿ. ಈಚ್ ಗರ್ಲ್ ಆ್ಯಂಡ್ ಈಚ್ ಬಾಯ್ ನಮಗೆ ವಾಸೇ ಬರಬೇಕು. ಫಸ್ಟ್ ಒನ್ ಕಣ್ಣು ಮುಚ್ಕೊಂಡು ಕಟ್ ಮಾಡಿಬಿಡೋಣ. ಈಚ್ ಗರ್ಲ್ ಆ್ಯಂಡ್ ಈಚ್ ಬಾಯ್ ವಾಸ್ ಗಿವನ್ ಅ ಪ್ರೈಸ್. ಸೆಕೆಂಡ್ ಆಪ್ಷನ್ ಸರಿಯಾಗಿದೆ. ಹಾಗಾದರೆ ಬೇಗ ಯಾವುದು ತಪ್ಪಂತ ಹೆಂಗೆ ಕಂಡುಹಿಡಿಯೋದು ನೋಡೋಣ. 3rd ಒನ್ ಹೋಗ್ತಿದ್ದೀನಿ. ಈಚ್ ಗರ್ಲ್ ಆ್ಯಂಡ್ ಈಚ್ ಬಾಯ್ ಹ್ಯಾವ್ ಬೀನ್. ಸೊ ಹ್ಯಾವ್ ಇದೆ, ಅದಕ್ಕೇನು ಅರ್ಥನೂ ಇಲ್ಲ, ಹ್ಯಾವ್ ಬೀನ್ ಇದೆ, ಏನು ಇದಿಲ್ಲ. ಸೊ ರಾಂಗ್ ಅದು. 4th ಆಪ್ಷನ್ ಈಚ್ ಗರ್ಲ್ ಆ್ಯಂಡ್ ಈಚ್ ಬಾಯ್ ವಿಲ್ ಹ್ಯಾವ್ ಬೀನ್ ಇದೆ. ಸೊ ಅದು ಕೂಡ ಗ್ರಾಮರ್ ಮಿಸ್ಟೇಕ್, ಅದು ಏನು ಮೀನಿಂಗ್ ಇಲ್ಲ. ಗ್ರಾಮರ್ ಮಿಸ್ಟೇಕ್ ಅನ್ನೋದಕ್ಕಿಂತ ಮೀನಿಂಗೇ ಅಲ್ಲ. ಸೊ ನಮ್ಮ ಆನ್ಸರ್ ಇಲ್ಲಿ ಸೆಕೆಂಡ್ ಒನ್. ನೆಕ್ಸ್ಟ್ ಒನ್ 43rd ಒನ್, ದ ಹಾರ್ಸ್ ಆ್ಯಂಡ್ ಕ್ಯಾರೇಜ್ ಅಂತ. ಲಾಕ್ ಆ್ಯಂಡ್ ಕೀ, ಬ್ರೆಡ್ ಆ್ಯಂಡ್ ಬಟರ್, ಹಾರ್ಸ್ ಆ್ಯಂಡ್ ಕ್ಯಾರೇಜ್ ಇದೆಲ್ಲ ಯಾವಾಗಲೂ ಸಿಂಗ್ಯುಲರ್ ಆಗೇ ಆಗಬೇಕು. ಅಂದರೆ ಈಸ್ ಬರಬೇಕು ಅಥವಾ ವಾಸ್ ಬರಬೇಕು. ಇಲ್ಲಿ ಆರ್ ಮತ್ತು ವರ್ ಬರಬಾರ್ದು. ಸೊ ಹಾಗಾದರೆ ಇಲ್ಲಿ ಯಾವುದು ಈಸ್ ಇದೆ ನೋಡಿಬಿಡೋಣ. ಆಪ್ಷನ್ ನಂಬರ್ 4ಗೆ ಹೋಗೋಣ. ದ ಹಾರ್ಸ್ ಆ್ಯಂಡ್ ಕ್ಯಾರೇಜ್ ಈಸ್ ಅಟ್ ದ ಡೋರ್. ಸೊ ನೆಕ್ಸ್ಟ್ ಒನ್ ಆಪ್ಷನ್ ನಂಬರ್ 3 ನೋಡೋಣ. ಹಾರ್ಸ್ ಆ್ಯಂಡ್ ಕ್ಯಾರೇಜ್ ಹ್ಯಾವ್ ಬೀನ್ ಇದೆ, ತಪ್ಪು. ಆಮೇಲೆ ಹಾರ್ಸ್ ಆ್ಯಂಡ್ ಕ್ಯಾರೇಜ್ ವರ್ ಇದೆ, ತಪ್ಪು. ಫಸ್ಟ್ ಆಪ್ಷನಲ್ಲಿ ಯಾರಿದೆ, ತಪ್ಪು. ಸೊ ಇಲ್ಲಿ ಆಪ್ಷನ್ ನಂಬರ್ 4 ಕರೆಕ್ಟು. ಯಾಕೆ ಅಂತ ಹೇಳಿದರೆ ಈಗ ತಾನು ಹೇಳಿದೆ ರೂಲ್ಸ್ ಅಂತ. ಸೊ ಹಾಗಾದರೆ ನಮಗಿಲ್ಲಿ ಫಸ್ಟ್ 3 ಕೂಡ ನಾವು ಈ ರೂಲ್ಸ್ ಮೇಲೆ ಹೋದ್ವಿ, ಗೊತ್ತಾಯಿತು ಅಂತ ಕಾಣಿಸುತ್ತೆ, ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟು 44th ಕ್ವೆಶ್ಚನ್, ದ ಕ್ವಾಲಿಟಿ ಆಫ್ ಮ್ಯಾನೇಜರ್ಸ್ ವಾಸ್ ನಾಟ್ ಗುಡ್ ಅಂತ ಇದೆ. ಆಮೇಲೆ ಸೆಕೆಂಡ್, ದ ಕ್ವಾಲಿಟಿ ಆಫ್ ಮ್ಯಾನೇಜರ್ಸ್ ವರ್ ನಾಟ್ ಗುಡ್ ಅಂತಿದೆ. ದ ಕ್ವಾಲಿಟಿ ಆಫ್ ಮ್ಯಾನೇಜರ್ಸ್ ಹ್ಯಾವ್ ನಾಟ್ ಬೀನ್ ಗುಡ್ ಇದೆ. ದ ಕ್ವಾಲಿಟಿ ಆಫ್ ಮ್ಯಾನೇಜರ್ಸ್ ಆರ್ ನಾಟ್ ಗುಡ್ ಇದೆ. ಸೊ ಕ್ವಾಲಿಟಿ ಆಫ್ ಮ್ಯಾನೇಜರ್ಸ್ ವಾಸ್ ನಾಟ್ ಗುಡ್ ರೈಟ್ ಆನ್ಸರ್. ಯಾಕೆ ಅಂತ ಹೇಳಿದ್ರೆ ನಾವು ಮ್ಯಾನೇಜರ್ಸ್ ಕ್ವಾಲಿಟಿ ಮಾತಾಡ್ತಿದ್ದೀವಿ. ಕ್ವಾಲಿಟೀಸ್ ಆಫ್ ಮ್ಯಾನೇಜರ್ಸ್ ಅಂತಾಗಿದ್ದರೆ ಆರೋ ವರೋ ಬರಬೇಕಾಗಿತ್ತು. ನಾವಿಲ್ಲಿ ಕ್ವಾಲಿಟಿ ಆಫ್ ಮ್ಯಾನೇಜರ್ಸ್ದು ಕ್ವಾಲಿಟಿ ಅಂತ ನಾವು ಮಾತಾಡ್ತಿದ್ದೀವಿ. ಅದಕ್ಕೋಸ್ಕರ ಕ್ವಾಲಿಟಿ ಅನ್ನೋದು ಒಂದೇ ವಿಷಯ. ಮ್ಯಾನೇಜರ್ಸ್ ತುಂಬ ಜನ ಇದ್ದರೂ ಕೂಡ ಅವ್ರ ಕ್ವಾಲಿಟಿ ಮಾತ್ರ ಮಾತಾಡ್ತಿದ್ದೀವಿ. ಅದಕ್ಕೋಸ್ಕರ ಆಪ್ಷನ್ ನಂಬರ್ 1 ಸರಿಯಾದ ಉತ್ತರ. ಅರ್ಥ ಆಗ್ತಾ ಇದೆ ಅಂತ ಕಾಣಿಸುತ್ತೆ. ನೆಕ್ಸ್ಟ್ ಒನ್ 45th ಕ್ವೆಶ್ಚನ್ಗೆ ಹೋಗೋಣ. ಈಚ್ ಆಫ್ ದ ಕ್ವೆಶ್ಚನ್ ಫ್ರಮ್ 45 to 49 has a word given in the beginning followed by 4 options. You have to identify the most appropriate meaning of the word.
ಸೊ ಗೊತ್ತಾಯಿತು ಅಂತ ಕಾಣಿಸುತ್ತೆ. ಇಲ್ಲೊಂದು ವರ್ಡ್ ಕೊಟ್ಟಿದ್ದಾರೆ, ಆ ವರ್ಡ್ಗೆ ಮೀನಿಂಗ್ ಏನಿದೆ ಅಂತ ನಾವು ಕಂಡುಹಿಡಿಬೇಕು. ಆಲ್ಮಾ ಮ್ಯಾಟರ್ ಅಂತ, ಆಲ್ಮಾ ಮ್ಯಾಟರ್ ಅಂತ ಹಾಗಂದರೆ ಏನು ಅಂತ ಹೇಳಿದರೆ, ಸ್ಕೂಲ್, ಕಾಲೇಜ್ ಆರ್ ಯೂನಿವರ್ಸಿಟಿ ಎ ಪರ್ಸನ್ ಹ್ಯಾಸ್ ಒನ್ಸ್ ಅಟೆಂಡೆಡ್, ಇದನ್ನು ಆಲ್ಮಾ ಮ್ಯಾಟರ್ ಅಂತ ಕರೀತಾರೆ. ಆಲ್ಮಾ ಮ್ಯಾಟರ್ ಅಂತ ಕರೀತಾರೆ. ಆಪ್ಷನ್ ನಂಬರ್ 2. ಇದನ್ನು ಒಟ್ಟಿಗೆ ಓದಬೇಕಾದ್ರೆ ಆಲ್ಮಾ ಮ್ಯಾಟರ್ ಅಂತ ಹಾಗೆ ಬಿಡಿಸಿ ಓದಿದ್ರೂ ಪರವಾಗಿಲ್ಲ, ಒಟ್ಟಿಗೆ ಸೇರಿಸಿ ಓದಿದ್ರೂ ಪರವಾಗಿಲ್ಲ. ಸೊ ಸೆಕೆಂಡ್ ಆಪ್ಷನ್. ನೆಕ್ಸ್ಟು ಪ್ರೈಮಾ ಫ್ಯಾಸಿ. ಪ್ರೈಮಾ ಫ್ಯಾಸಿ ಅಂತ ಹೇಳಿದರೆ ಏನು ಅಂತ. ಪ್ರೈಮಾ ಫ್ಯಾಸಿ ಅಂದರೆ ಅಕ್ಸೆಪ್ಟೆಡ್ ಆ್ಯಸ್ ಕರೆಕ್ಟ್ ಅಂಟಿಲ್ ಪ್ರೂವ್ಡ್ ಅದರ್ವೈಸ್. ಸೊ ಸರಿ ಅಂತ ಪ್ರೂವ್ ಆಗೋ ತನಕ ಅದನ್ನು ಕರೆಕ್ಟ್ ಅಂತ ಒಪ್ಕೊಳ್ಳೋದೆ ಪ್ರೈಮಾ ಫ್ಯಾಸಿ. ಇದೆಲ್ಲ ಲೀಗಲ್ ಟರ್ಮ್ಸ್ ಅಂತ. ಸೊ ಲಾನಲ್ಲಿ ಇದನ್ನೆಲ್ಲ ಈ ಥರದ್ದೆಲ್ಲ ಬರುತ್ತೆ ಲೀಗಲ್ ವರ್ಡ್ಸ್ ಅಂತ. ಡಿಫ್ಯಾಕ್ಟೋ, ಡೆಫ್ಯಾಕ್ಟೋ, ಡಿಫ್ಯಾಕ್ಟೋ ಅಂತ. ಸೊ ಹೀಗಂದರೆ ಆಪ್ಷನ್ ನಂಬರ್ 2 ಎಕ್ಸಿಸ್ಟಿಂಗ್ ಇನ್ ಫ್ಯಾಕ್ಟ್. ನೆಕ್ಸ್ಟ್ ಒನ್ 48ನೇ ಕ್ವೆಶ್ಚನ್, ಮಾಡಸ್ ಆಪರಾಂಡಿ. ಮಾಡಸ್ ಆಪರಾಂಡಿ ಅಂತ ಹೇಳಿದರೆ ಎ ವೇ ಆಫ್ ಆಪರೇಟಿಂಗ್. ಆಪ್ಷನ್ ನಂಬರ್ 4th one. ನೆಕ್ಸ್ಟ್ 49th question, ಇಂಪೋಸ್ಟರ್, ಎ ಪರ್ಸನ್ ಹೂ ಮೇಕ್ಸ್ ಡಿಸೀಟ್ಫುಲ್ ಪ್ರಿಟೆನ್ಸ್. ಸೊ ಇದನ್ನು ಇಂಪೋಸ್ಟರ್ ಅಂತ ಕರೀತಾರೆ. ಅರ್ಥ ಆಗಿದೆ ಅಂತ ಕಾಣಿಸುತ್ತೆ. ನೆಕ್ಸ್ಟ್ ಒನ್, ಚೂಸ್ ದ ವರ್ಡ್ ವಿಚ್ ಈಸ್ ಅನ್ ಆ್ಯಂಟೋನಿಮ್ ಆಫ್ ದ ಗಿವನ್ ವರ್ಡ್. ಇಲ್ಲೊಂದು ವರ್ಡ್ ಕೊಟ್ಟಿದ್ದಾರೆ, ಆ ವರ್ಡ್ನ ಆಪೋಸಿಟ್ ನಾವು ಕಂಡುಹಿಡಿಬೇಕು. ಸೊ 50ನೇ ಕ್ವೆಶ್ಚನ್ಗೆ ಹೋಗ್ತಾ ಇದ್ದೀವಿ. ಕ್ವೆಶ್ಚನ್ ಕೊಟ್ಟಿರೋದು ಮೆಟಿಕ್ಯುಲಸ್ ಅಂತ. ಮೆಟಿಕ್ಯುಲಸ್ ಅಂತ ಹೇಳಿದ್ರೆ ಕೇರ್ಫುಲ್ ಅಂತ. ಸೊ ಇದಕ್ಕೆ ನಾವು ಆಪೋಸಿಟ್ ಕಂಡುಹಿಡಿಬೇಕಾದ್ರೆ ನಾವು ಎಲ್ಲ ವರ್ಡ್ಸ್ನೂ ಸ್ವಲ್ಪ ಒಂದು ಸತಿ ಗ್ಲಾನ್ಸ್ ಮಾಡೋಣ. ಶ್ಯಾಗಿ ಅಂತ ಹೇಳಿದ್ರೆ ಕೊಳ್ಕೊಳ್ಕಾಗಿರೋದು, ಶ್ಯಾಗಿ ಕ್ಲೋತ್ಸ್ ಅಂತ ಹೇಳ್ತೀವಿ. ಟೀಚರ್ ಸ್ಟೂಡೆಂಟ್ಸ್ ಕೇಳ್ತಾರೆ, ಎಷ್ಟು ನಿಮ್ಮ ಕ್ಲೋತ್ಸ್ ಎಲ್ಲ ಶ್ಯಾಗಿ ಆಗಿದೆ, ಕ್ಲೀನಾಗಿ ಬರಬೇಕು ಅಂತ. ನೆಕ್ಸ್ಟು ಸ್ಲೋವೆನ್ಲಿ. ಸೊ ಸ್ಲೋವೆನ್ಲಿ ಅಂತ ಹೇಳಿದ್ರೆ ಅದೇ ಥರ ಕೇರ್ಲೆಸ್, ಶ್ಯಾಗಿ, ಅನ್ಕ್ಲೀನ್ ಅಂತ ಆಗುತ್ತೆ. ನೆಕ್ಸ್ಟ್ ಒನ್, ಮೆರಿಟ್ರಿಷಿಯಸ್ ಅಂತ ಹೇಳಿದರೆ ಅಲ್ಯೂರಿಂಗ್ ಬೈ ಎ ಫಾಲ್ಸ್ ಅಟ್ರಾಕ್ಷನ್. ಸೊ ಇಲ್ಲದೇ ಇರೋದನ್ನು ಫಾಲ್ಸ್ ಅಟ್ರಾಕ್ಷನ್ ಅಂತ ಹೇಳಿದರೆ ಸಿಂಪಲ್ ಎಕ್ಸಾಂಪಲ್ ಕೊಡಬೇಕಾದ್ರೆ, ಕಪ್ಪಗಿದ್ರೂ ಕೂಡ ಏನಾದರೂ ಅದಕ್ಕೆ ವೈಟ್ನರ್ ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ಡ್ರೆಸ್ ಮಾಡಿಕೊಂಡು ಬೆಳ್ಳಿಗಿರೋ ಹಾಗೆ ತೋರಿಸ್ಕೊಳ್ಳೋದು, ಅಥವಾ ಇಲ್ಲದೇ ಇರೋ ಫ್ಯಾಷನ್ ಮಾಡಿಕೊಂಡು ತೋರಿಸ್ಕೊಳ್ಳೋದು ಅಂತ ಈ ಅರ್ಥಕ್ಕೆ ಆಪ್ಷನ್ ನಂಬರ್ 3 ಆಗುತ್ತೆ. ಹಾಗಾದರೆ ನಮಗೆ ಇಲ್ಲಿ ಕೊಟ್ಟಿರೋದಕ್ಕೆ ಎಕ್ಸಾಕ್ಟ್ ಆಪೋಸಿಟ್ ಅಂತ ಹುಡುಕಿದ್ರೆ, ಸೊ ಕೇರ್ಲೆಸ್, ಸೊ ಮೆಟಿಕ್ಯುಲಸ್ ಅಂತ ಹೇಳಿದ್ರೆ ನಮಗೆ ಇಲ್ಲಿ ಕೇರ್ಫುಲ್ ಇದೆ, ಕೇರ್ಲೆಸ್ ಅಂತ ಬರಬೇಕಾದ್ರೆ ನಾವಿಲ್ಲಿ ಆಪ್ಷನ್ ನಂಬರ್ 4 ತಗೋಬೇಕಾಗತ್ತೆ. ನೆಕ್ಸ್ಟ್ ಒನ್, ಲೆಂಡ್. ಸೊ ಲೆಂಡ್ ಕೂಡ ತುಂಬ ವೆರಿ ಕಾಮನ್ ವರ್ಡ್. ಲೆಂಡ್ ಅಂತ ಹೇಳಿದ್ರೆ ಟು ಗ್ರ್ಯಾಂಟ್ ಮನಿ ಅಂತ, ಸಾಲ ಕೊಡೋದು ಅಂತ. ಇಲ್ಲಿ ನಾವು ಆಪೋಸಿಟ್ ತಗೋಬೇಕು. ಸಾಲ ಕೊಡೋದು ಅದಕ್ಕೆ ಆಪೋಸಿಟ್ಟು ಬಾರೋ ಆಗುತ್ತೆ, ಸಾಲ ತಗೊಳ್ಳೋದು ಅಂತ ಆಗುತ್ತೆ. ಹೈರ್ ಅಂದರೆ ಬಾಡಿಗೆ, ಚೀಟ್ ಅಂದರೆ ಮೋಸ ಮಾಡು, ಗೊತ್ತೇ ಇದೆ ನಿಮಗೆ. ನೆಕ್ಸ್ಟ್ ಪಾನ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಸೊ ಏನಾದರೂ ಒಂದು ಸೆಕ್ಯೂರಿಟಿ ಫಾರ್ ಅ ಲೋನ್. ಸೊ ಏನಾದರೂ ಒಂದನ್ನು ಆಸ್ತಿನ ಅನ್ನೋದು ಪ್ಲೆಡ್ಜ್ ಮಾಡಿ ಲೋನ್ ತಗೊಳ್ಳೋದಕ್ಕೆ ಈ ಪಾನ್ ಅಂತ ಕರೀತಾರೆ. ನೆಕ್ಸ್ಟ್ ಒನ್ 52nd ಕ್ವೆಶ್ಚನ್. 52nd ಕ್ವೆಶ್ಚನಲ್ಲಿ ಪ್ಯಾಚಿ ಅಂತ ಇದೆ. ಸೊ ಪ್ಯಾಚಿ ಅಂತ ಹೇಳಿದ್ರೆ ಅನ್ಅಟ್ರಾಕ್ಟಿವ್. ಸೊ ಏನು ಹೇಳ್ತಾರೆ ಅದಕ್ಕೆ, ಕ್ಲೀನ್ ಇಲ್ಲ, ಸೊ ಹೇಗೇಗೋ ಇರೋದು ಅಂತ. ಇದಕ್ಕೆ ಆಪೋಸಿಟ್ ವರ್ಡ್ ಅಂತ ತಗೊಂಡಾಗ, ಡೈರೆಕ್ಟ್ ಆಪೋಸಿಟ್ ವರ್ಡ್ ತಗೊಂಡಾಗ ಅಟ್ರಾಕ್ಟಿವ್. ಪ್ಯಾಚಿ ಅಂತ ಹೇಳಿದ್ರೆ ನಾವು ಇದನ್ನು ಕಾಮನ್ ಆಗಿ ಯೂಸ್ ಮಾಡ್ತೀವಿ ಇಂಗ್ಲೀಷ್ನಲ್ಲಿ, ಪ್ಯಾಚ್ ವರ್ಕ್ ಅಂತ. ಸೊ ಚೆನ್ನಾಗಿ ಕಾಣಿಸಲ್ಲ, ಇಲ್ಲದೇ ಇರೋದ ಮೇಲೆ ಒಂಥರ ಕೆಟ್ಟದಾಗಿ ಕಾಣಿಸೋದು ಅಂತ ಹೇಳೋದು ಅನ್ಅಟ್ರಾಕ್ಟಿವ್. ಸೊ ಅಟ್ರಾಕ್ಟಿವ್ ಆಪೋಸಿಟ್ ವರ್ಡ್. ನೆಕ್ಸ್ಟ್ 53rd ಒನ್, ಇಂಡಸ್ಟ್ರಿಯಸ್. ಇಂಡಸ್ಟ್ರಿಯಸ್ ಅಂತ ಹೇಳಿದ್ರೆ ಹಾರ್ಡ್ ವರ್ಕಿಂಗ್ಗೆ ಆಸೆ ಪಟ್ಟು ಕೆಲಸ ಮಾಡೋದನ್ನು ಈಸ್ ಅನ್ ಇಂಡಸ್ಟ್ರಿಯಸ್ ಪರ್ಸನ್ ಅಂತ ಹೇಳ್ತಾರೆ. ಅದಕ್ಕೆ ಎಕ್ಸಾಕ್ಟ್ ಆಪೋಸಿಟ್ ವರ್ಡ್ ತಗೊಂಡಾಗ ಇಲ್ಲಿ ಲೇಝಿ ಇದೆ, ಲೇಝಿಗಿಂತ ಇನ್ನೂ ಕರೆಕ್ಟ್ ವರ್ಡ್ ತಗೋಬೇಕಂತ ಹೇಳಿದರೆ ಇಂಡೋಲೆಂಟ್. ಸೊ ಕೆಲಸ ಮಾಡೋ ತಾಕತ್ತಿದ್ರೂ ಕೂಡ, ಕೆಪಾಸಿಟಿ ಇದ್ರೂ ಕೆಲಸ ಮಾಡದೆ ಕೂತ್ಕೊಳ್ಳೋ ಅಂಥದ್ದು ಇಂಡೋಲೆಂಟ್ ಅಂತ ಆಗುತ್ತೆ. ಸೊ ಸ್ವಲ್ಪ ವಿಡಿಯೋ ಫಾಸ್ಟಾಗಿ ಹೋಗ್ತಾಯಿದೆ, ಯಾಕೆ ಅಂತ ಹೇಳಿದ್ರೆ ನೀವು ಕೇಳಿಸ್ಕೊಂಡ್ರೂ ಕೂಡ ನಿಮಗೆ ಎಷ್ಟೋ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ವಿಡಿಯೋ ಲಾಂಗ್ ಮಾಡಿಬಿಟ್ರೆ ನಿಮಗೆ ಕೇಳಿಸ್ಕೊಳ್ಳೋಕೆ ಬೇಜಾರಾಗುತ್ತೆ. 54th ಕ್ವೆಶ್ಚನ್, ಸಿಂಥೆಟಿಕ್.
ಸಿಂಥೆಟಿಕ್ ಅಂತ ಹೇಳಿದ್ರೆ ನಾಟ್ ರಿಯಲ್ ಅಂತ. ಸೊ ನಾವು ಇದಕ್ಕೆ ಹೋಗ್ತೀವಿ, ಅಂಗಡಿಗೆ ಹೋಗ್ತೀವಿ, ಸಿಂಥೆಟಿಕ್ ಮೆಟೀರಿಯಲ್ಲ ಅಂತ ಕೇಳ್ತೀವಿ. ಸೊ ಅದು ಕೂಡ ತುಂಬ ವೆರಿ ಕಾಮನ್ ವರ್ಡ್ ಇದೆ. ಇದಕ್ಕೆ ಅಪೋಸಿಟ್ ಆನ್ಸರ್ ತೊಗೊಳ್ಬೇಕಾದ್ರೆ ನಾವು ನ್ಯಾಚುರಲ್. ಇಲ್ಲಿ ಕೂಡ ನ್ಯಾಚುರಲ್ ಅಂತ ಹೇಳಿದ್ರೆ ಏನು, ಕಾಟನ್. ಸೊ ವೆರಿ ಕ್ಲಿಯರ್ ಅಂತ ಆಗ್ಬೋದು ಇಲ್ಲಿ. ನ್ಯಾಚುರಲಿ ಕರೆಕ್ಟ್, ಸೊ ಪರ್ಫೆಕ್ಟ್ಲಿ ಕರೆಕ್ಟ್, ಆಬ್ಸಲ್ಯೂಟ್ಲಿ ಕರೆಕ್ಟ್ ಅಂತ ಹೇಳ್ತೀವಿ ನೋಡಿ, ಹಾಗೆ ಅಂದರೆ ಸೊ ಇದ್ದ ಹಾಗೆ ಅಂತ. ಸಿಂಥೆಟಿಕ್ ಅಂದರೆ ಕಾಂಬಿನೇಷನ್ ಆಫ್ ಸಮಥಿಂಗ್ ಎಲ್ಸ್, ಅಂದರೆ ಪ್ಲಾಸ್ಟಿಕ್ ಆಗಿರ್ಬೋದು ಅಥವಾ ಏನಾದರೂ ಆಗಿರ್ಬೋದು. ಸೊ ಕೆಮಿಕಲ್ ರಿಯಾಕ್ಷನ್ ಥರ ಇಲ್ಲಿ ನ್ಯಾಚುರಲ್ ಅಂತ ಹೇಳಿದ್ರೆ ಯಾವುದು ಏನು ಕಲಬೆರಕೆ ಇಲ್ಲದೆ ಇರೋವಂಥದ್ದು. ಕಾಸ್ಮೆಟಿಕ್ ಗೊತ್ತು ನಿಮಗೆ, ಪ್ರಾಡಕ್ಟ್ ದಟ್ ಆಡ್ಸ್ ಬ್ಯೂಟಿನ ಕಾಸ್ಮೆಟಿಕ್ ಅಂತ ಹೇಳ್ತೀವಿ. ಸೊ ಇಲ್ಲಿಗೆ ಇದು ಒನ್ ಸೆಟ್ ಆಫ್ ಸೊ ಪಾರ್ಟ್ ಆಫ್ ದ ಕ್ವೆಶ್ಚನ್ ಪೇಪರ್ ಮುಗೀತು ಅಂತ ಹೇಳ್ಬೋದು. 55th ಕ್ವೆಶ್ಚನ್ಗೆ ಹೋಗೋಣ. ಸೊ 55th ಕ್ವೆಶ್ಚನ್ ಏನಿದೆ, ಫಾರ್ ಕ್ವೆಶ್ಚನ್ ನಂಬರ್ಸ್ 55 to 59, ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ದ ಅಂಡರ್ಲೈನ್ಡ್ idioms ಆ್ಯಂಡ್ phrases ಇನ್ ದ ಸೆಂಟೆನ್ಸ್ ಆ್ಯಂಡ್ ಮಾರ್ಕ್ ದ ಕರೆಕ್ಟ್ ಆಪ್ಷನ್ ಇನ್ ಯುವರ್ ಆನ್ಸರ್ ಶೀಟ್. ಇಲ್ಲೂ ಕೂಡ ನೀವು ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ, ಅಲ್ಲಿ ಇಡಿಯಮ್ ಮತ್ತು ಫ್ರೇಸ್ನ ಅಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ ಅಥವಾ ಡಾರ್ಕ್ ಆಗಿರುತ್ತೆ, ಅದ್ರ ಮೀನಿಂಗ್ ಏನಂತ ನೀವು ತಿಳ್ಕೊಬೇಕು. ಇದಕ್ಕೆ ಮೋಸ್ಟ್ ಟ್ರಿಕ್ ಏನಿದೆ ಅಂತ ಹೇಳಿದ್ರೆ, ಸೆಂಟೆನ್ಸ್ ಓದಬೇಕಾದ್ರೇ ಸಮ್ ಆಫ್ ದ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಅಲ್ಲ, ಮೋಸ್ಟ್ ಆಫ್ ದ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಮೀನಿಂಗ್ ಬಂದುಬಿಡುತ್ತೆ. ಸೊ ಸಮ್ ಅಂತ ನಾನು ಯಾಕೆ ಹೇಳಿಲ್ಲ ಅಂತ ಹೇಳಿದ್ರೆ, ನಾವಿವಾಗ ಕನ್ನಡ ಭಾಷೆ ಹೆಂಗೆ ಮಾತಾಡ್ತೀವಿ, ನಾವು ಭಾಷೆನಲ್ಲಿ ಮಾತಾಡಬೇಕಾದ್ರೆ ಆಹಾಹಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ ಅಂತ ಹೇಳ್ಬೇಕಾದ್ರೆ ಅಲ್ಲೇ ಒಂದು ವ್ಯಂಗ್ಯ ಬಂದುಬಿಡುತ್ತೆ. ಸೊ ಹಾಗಂದ್ರೆ ಏನಾಗುತ್ತೆ, ಒಂಚೂರು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ. ಈ ಇಂಗ್ಲೀಷ್ನಲ್ಲಿ ಏನಿದೆ, ಕೆಲವೊಂದು ವರ್ಡ್ನ ಆಪೋಸಿಟಾಗಿ ಕೊಟ್ಟಿರ್ತಾರೆ ಅಥವಾ ಅದನ್ನು ಸರಿಯಾಗಿ ಕೊಟ್ಟಿರಲ್ಲ ಅಂತ ಹೇಳ್ಬೋದು. ಆವಾಗಲೇ ನಮಗೆ ಹೋಗ್ಬಿಡುತ್ತೆ ಏನು ಅಂತ. ನೋಡಿ, ಅದಕ್ಕೂ ಕೂಡ ಟ್ರಿಕ್ಸ್ ಹೇಳ್ಕೊಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ನಾನು ನಿಮ್ಗೆ ಹೇಳ್ಬೋದು, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಅಂತ ನಾನು ನಿಮಗೆ ಕೊಡ್ಬೋದು, ಅಥವಾ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಅಂತ ನಾನು ನಿಮಗೆ ಕೊಡ್ಬೋದು. ಆದರೆ ಇದರಲ್ಲಿ ಸಾವಿರಾರು ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಇದೆ. ಸೊ ಯಾವುದನ್ನು ತೆಗೆದುಕೊಡೋಕ್ಕಾಗಲ್ಲ. ಆಲ್ಫಾಬೆಟಿಕಲ್ ಆರ್ಡರ್ದೇ ನನ್ನ ಹತ್ರ ತುಂಬ ಇದೆ. ಅದಕ್ಕೋಸ್ಕರ ನಾನು ನನ್ನ ಸ್ಟೂಡೆಂಟ್ಸ್ಗೆ ಏನು ಹೇಳ್ತೀನಿ, ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಸೆಂಟೆನ್ಸ್ ಓದಬೇಕಾದ್ರೆ ನಿಮಗೆ ಆನ್ಸರ್ ಹೋಗ್ಬಿಡತ್ತೆ ಅಂತ. ನೋಡಿ, ಇವಾಗ ನಾನು ಸೆಂಟೆನ್ಸ್ ಓದ್ತೀನಿ, ನೀವು ಆನ್ಸರ್ ಹೇಳೋಕ್ಕಿಂತ ಮುಂಚೆ ನಿಮಗೆ ಗೊತ್ತಾಗಿರುತ್ತೆ. ದೇರ್ ಫಾದರ್ಸ್ ವಿಲ್ has created a great deal of bad blood between the two brothers. Deal of bad blood. So deal between bad blood between the brothers. ಸೊ ಇಲ್ಲೇನಾಯಿತು, ಬ್ಯಾಡ್ ಬ್ಲಡ್ ಅಂತ ಹೇಳಿದಾಗ ಇಲ್ ಫೀಲಿಂಗ್, ಹೊಟ್ಟೆ ಕಿಚ್ಚಾಯಿತು, ದ್ವೇಷ ಆಯಿತು, ಬಿಟ್ವೀನ್ ದ ಬ್ರದರ್ಸ್. ಸೆಂಟೆನ್ಸ್ ಅರ್ಥ ಮಾಡ್ಕೊಳ್ಳಿ. ಒಂದು ಫಾದರ್ಸ್ ವಿಲ್ ಇದೆ, ಇನ್ನೊಂದು ಬಿಟ್ವೀನ್ ದ ಟೂ ಬ್ರದರ್ಸ್ ಇದೆ. ಸೊ ಹ್ಯಾಸ್ ಕ್ರಿಯೇಟೆಡ್ ಎ ಗ್ರೇಟ್ ಡೀಲ್ ಆಫ್ ಬ್ಯಾಡ್ ಬ್ಲಡ್ ಅಂತ ಬಂದಾಗ ನಾವು ಆಪ್ಷನ್ಸ್ ಓದೋಣ. ಜೆಲೆಸಿ ಆಗಲ್ಲ, ಮರ್ಡರ್ ಆಗಲ್ಲ, ಕಾಂಪಿಟೇಷನ್ ಆಗಲ್ಲ, ಇಲ್ ಫೀಲಿಂಗ್ ಅಂತ ರೈಟ್ ಆನ್ಸರ್ ಆಗುತ್ತೆ. ಇಟ್ ಈಸ್ ಟೈಮ್ ದಟ್ professors came down from their ivory towers and studied the real need of students. Professors came down from the ivory towers. ಐವರಿ ಅಂತ ಹೇಳಿದ್ರೆ ಏನು ಹೇಳಿ ಇಂಗ್ಲೀಷ್ನಲ್ಲಿ? ಸೊ ಇಂಗ್ಲೀಷ್ನಲ್ಲಿ ಐವರಿ ಅಂತ ಹೇಳಿದ್ರೆ ವೆರಿ ಪಾಲಿಶ್ಡ್, ವೆರಿ ವೈಟ್ನಿಂಗ್, ಸೊ ವೆರಿ ಫೈನ್, ವೆರಿ ಸ್ಮೂತ್, ವೈಟ್, ಪಾಲಿಶ್ಡ್ ಐವರಿ ಟವರ್ಸ್ ಅಂತ ಹೇಳಬೇಕಾದ್ರೆ ನಮಗೆ ಗೊತ್ತಾಗೋಯ್ತು, ಭಾಳ ಚೆನ್ನಾಗಿರೋವಂಥದ್ದು. ಸೊ ಪ್ರೊಫೆಸರ್ಸ್ ದೇ ಕ್ಯಾನಾಟ್ ಕಮ್ ಫ್ರಮ್ ದ ಐವರಿ ಟವರ್ಸ್. ಸೊ ಐವರಿ ಸ್ಟೆಪ್ಸ್ ಅಲ್ಲ, ಐವರಿ ಟವರ್ಸ್. ಇಲ್ಲಿ ನಮಗೆ ಆನ್ಸರ್ ಹೋಗ್ಬಿಡ್ತು. ಆನ್ಸರು ಡ್ರೀಮ್ ಲ್ಯಾಂಡ್. ಯಾಕೆ ಡ್ರೀಮ್ ಲ್ಯಾಂಡೇ ತೊಗೊಂಡೆ? ಲಕ್ಸುರಿಯಸ್ ಹೋಮ್ಸ್ ಇದೆ, ಆಗಲ್ಲ. ಡಿಟ್ಯಾಚ್ಮೆಂಟ್ ಆ್ಯಂಡ್ ಸೆಕ್ಲ್ಯೂಷನ್ ಇದೆ, ಅಲ್ಲ. ಬಿಕಾಸ್ ಇಟ್ ಈಸ್ ಟೈಮ್ ದಟ್ ಪ್ರೊಫೆಸರ್ಸ್ ಕೇಮ್ ಡೌನ್ ಫ್ರಮ್ ಡಿಟ್ಯಾಚ್ಮೆಂಟ್ ಆ್ಯಂಡ್ ಸೆಕ್ಯುಲೇಷನ್. ಸೊ ಖಂಡಿತವಾಗ್ಲೂ ಅಲ್ಲ. ನೆಕ್ಸ್ಟು ಸುಪೀರಿಯರ್ ಆ್ಯಟಿಟ್ಯೂಡ್, ಅದು ಕೂಡ ಅಲ್ಲ. ಯಾಕಲ್ಲ ಅಂತ ಹೇಳಿದರೆ, ಆ್ಯಂಡ್ ಸ್ಟಡಿ ದ ರಿಯಲ್ ನೀಡ್ಸ್ ಆಫ್ ಸ್ಟೂಡೆಂಟ್ಸ್ ಅಂತಲೂ ಇದೆ. ಸೊ ಐವರಿ ಟವರ್ಸ್ ಅಂತ ಹೇಳಿದಾಗ ನಾವಿಲ್ಲಿ ಉತ್ತರ ಯಾವುದು ಅಂತ ತಗೊಂಡಾಗ ಡ್ರೀಮ್ ಲ್ಯಾಂಡೇ ಐವರಿ ಟವರ್ಸ್. ನೆಕ್ಸ್ಟ್ ಒನ್ 57th. ಹಿಸ್ ಹ್ಯಾಬಿಟ್ ಆಫ್ ನಿಟ್ ಪಿಕ್ಕಿಂಗ್ ಆಲ್ವೇಸ್ ಇರಿಟೇಟ್ಸ್ ದ ಕೊಲೀಗ್ಸ್. ಸೊ ನಿಟ್ ಪಿಕ್ಕಿಂಗ್ ನಮಗೆ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಹಿಸ್ ಹ್ಯಾಬಿಟ್ ಆಫ್ ನಿಟ್ ಪಿಕ್ಕಿಂಗ್ ಆಲ್ವೇಸ್ ಇರಿಟೇಟ್ಸ್ ದ ಕೊಲೀಗ್ಸ್. ಇರಿಟೇಟ್ ಇದೆ, ಸೊ ನಿಟ್ ಪಿಕ್ಕಿಂಗ್
ಗೊತ್ತೇ ಇದೆ ನಿಮಗೆ ಪಿಕ್ ಮಾಡೋದು ಅಂತ ಹೇಳೋದು. ಸೊ ನಿಟ್ ಪಿಕ್ಕಿಂಗ್ ಅಂತ ಇದ್ದರೆ ಏನಿರ್ಬೋದು, ಯಾವುದಾಗತ್ತೆ, ಫೈಂಡಿಂಗ್ ಫಾಲ್ಟ್, ಆಮೇಲೆ ಆಪ್ಷನ್ ನಂಬರ್ ಸೆಕೆಂಡ್ ಬ್ಲೇಮಿಂಗ್ ಅದರ್ಸ್. ಸೊ ನೆಕ್ಸ್ಟ್ ಒನ್ ಪುಲ್ಲಿಂಗ್ ಅದರ್ ಲೆಗ್ಸ್, ಆ್ಯಂಡ್ ನೆಕ್ಸ್ಟ್ ಒನ್ ವರಿಯಿಂಗ್ ಅಬೌಟ್ ಅನ್ಇಂಪಾರ್ಟೆಂಟ್ ಡೀಲ್ಸ್. ಸೊ ಇಲ್ಲಿ ಯಾವುದಾಗತ್ತೆ, ಇರಿಟೇಟ್ಸ್, ಯಾವ್ದು ತುಂಬ ಇರಿಟೇಟ್ ಆಗುತ್ತೆ, ಫೈಂಡಿಂಗ್ ಫಾಲ್ಟ್. ನಮ್ಮನ್ನು ಯಾರಾದರೂ ನೀನು ಸರಿಯಾಗಿ ಮಾತಾಡ್ತಿಲ್ಲ, ನೀನು ಸರಿಯಾಗಿ ಹೇಳ್ತಿಲ್ಲ, ಸರಿಯಾಗಿ ನೀನು ನಡೆಯಲ್ಲ, ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಹೇಳೋದನ್ನು ನಾವು ನಿಟ್ ಪಿಕ್ಕಿಂಗ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ಇದು ಯಾವುದು ನೀವು ಬೈಹಾಟ್ ಮಾಡ್ತಾ ಹೋಗಬೇಡಿ. ಸೊ ಇದಕ್ಕೆ ಸೆಂಟೆನ್ಸ್ ಓದ್ಬಿಟ್ಟು ಆಗಿಂದಾಗಲೇ ಕರೆಕ್ಟ್ ಉತ್ತರ, ಇದು 100% ಕರೆಕ್ಟ್ ಉತ್ತರ ನಾನು ನಿಮ್ಗೆ ಹೇಳ್ಕೊಡ್ತಿದ್ದೀನಿ ನೋಡಿ. ಸೆಂಟೆನ್ಸ್ ಓದಿ ನೀವೇ ಅರ್ಥ ಮಾಡ್ಕೊಳ್ಳೋವಂಥದ್ದು. ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್, ಸಿಕ್ಕಾಪಟ್ಟೆ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಪುಸ್ತಕಗಳು ತೊಗೊಂಡು ನೆಟ್ಟಲ್ಲಿ ಹುಡ್ಕೊಂಡು ಅದನ್ನು ಓದಕ್ಕೆ ಹೋಗೋದಲ್ಲ. ಸೆಂಟೆನ್ಸ್ ಓದ್ಕೊಂಡ್ಬಿಟ್ರೆ ನಿಮಗೆ ಆನ್ಸರ್ ಬಂದುಬಿಡುತ್ತೆ. ನೆಕ್ಸ್ಟ್ ಒನ್ 58 ಒನ್. I know his humble background and therefore it is funny to see him ride the high horse. ರೈಡಿಂಗ್ ದ ಹೈ ಹಾರ್ಸ್ ಅಂತ ನಾವು ಹೇಳ್ತೀವಿ. ಈಗಂದರೆ ಏನು ಅಂತ ಹೇಳಿದ್ರೆ ಪುಟ್ ಆನ್ ಗೇರ್ಸ್ ಅಂತ. ಸೊ ಗಾಳಿನಲ್ಲೇ ನಡ್ಕೊಂಡು ಹೋಗೋದನ್ನು ರೈಡಿಂಗ್ ಹೈ ಹಾರ್ಸ್ ಅಂತ. ಯಾಕೆ ನಾನು ಒಂದೇ ಸತಿ ಡೈರೆಕ್ಟಾಗಿ ಇಲ್ಲಿ ಆನ್ಸರ್ ತೊಗೊಂಡ್ಬಿಟ್ಟೆ ಅದನ್ನು ಅಂತ ಹೇಳಿದರೆ, ಐ ನೋ ಹಿಸ್ ಹಂಬಲ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ದೇರ್ಫೋರ್ ಇಟ್ ಈಸ್ ಫನ್ನಿ ಟು ಸಿ ಹಿಮ್. ಸೊ ಹಾಗಾದರೆ ನಾವಿಲ್ಲಿ ನೋಡ್ಕೊಂಡು ಬರೋಣ. ಸೊ ಲರ್ನ್ ರೈಡಿಂಗ್ ಆಗಲ್ಲ, ಪುಟ್ ಆನ್ ಏರ್ಸ್ ಆಗಲ್ಲ, ಬೈ ಎಕ್ಸ್ಪೆನ್ಸಿವ್ ಕಾರ್ಸ್ ಆಗಲ್ಲ, ಟ್ರೀಟ್ ಹಿಸ್ ಹಾರ್ಸ್ ಕೇರ್ಫುಲಿನೂ ಆಗಲ್ಲ. ಸೊ ನಮಗಿಲ್ಲಿ ಆಪ್ಷನ್ ನಂಬರ್ ಸೆಕೆಂಡ್ ಒನ್ ಪುಟ್ ಆನ್ ಏರ್ಸ್. ಸೊ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಎಕ್ಸ್ಪರ್ಟ್ಸ್ ಇನ್ ದ history of the relationship between the two countries like a jaundiced view of the. ಮುಂದಕ್ಕೆ ನಾನು ಓದೋದೇ ಇಲ್ಲ, ಜಾಂಡಿಸ್ಡ್ ವ್ಯೂ. ಸೊ ನಾನು ಇವತ್ತು ತಾನೇ ಹೇಳಿದೆ, ನಾನು ಸೆಂಟೆನ್ಸ್ನ ನಾವು ಅರ್ಧ ಓದೋವಾಗಲೇ ಆನ್ಸರ್ ಗೊತ್ತಾಗ್ಬಿಟ್ರೆ ಮುಂದಕ್ಕೆ ಹೋಗಬಾರ್ದು. ಜಾಂಡಿಸ್ಡ್ ವ್ಯೂಸ್, ಕಾಮಾಲೆ ಕಣ್ಣವನಿಗೆ ಲೋಕ ಎಲ್ಲ ಹಳದಿಯಾಗಿ ಕಾಣೋದು. ಸೊ ಕಾಮಾಲೆ ಇದ್ದವನಿಗೆ ಮಾತ್ರ ಅದೊಂದು ಡಿಸೀಸ್ ಅದು. ಸೊ ಅದನ್ನು ಜಾಂಡೀಸ್ ಅಂತ ಕರೀತಾರೆ, ಅದು ನಿಮಗೆ ಗೊತ್ತು. ಜಾಂಡಿಸ್ಡ್ ವ್ಯೂ ಅಂತ ಹೇಳಿದ್ರೆ ಏನು? ಸೊ ನೀನು ಆ ಥರ ತಿಳ್ಕೊಂಬಿಟ್ಟಿದ್ಯಾ ಅಂದರೆ ನೀನು ತಿಳ್ಕೊಂಡಿರೋ ಹಾಗೆ ಎಲ್ಲ ನೋಡ್ತೀಯ ನೀನು ಅಂತ. ಸೊ ಇದನ್ನು ಇಂಗ್ಲೀಷ್ನಲ್ಲಿ, ಮತ್ತು ಇದು ಲೀಗಲ್ ವರ್ಡ್ ಪ್ರೆಜುಡೈಸ್, ನನ್ನ ಹಿಂದಿನ ವಿಡಿಯೋನಲ್ಲಿ ಹೇಳಿದ್ದೀನಿ. ಇದು ಜಾಂಡಿಸ್ಡ್ ವ್ಯೂ. ಸೊ ಕಾಮಾಲೆ ಕಣ್ಣು ನಿಂದು ಅಂತ ನಾವು ಹೇಳ್ತೀವಿ ನೋಡಿ ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ ಜಾಂಡಿಸ್ಡ್ ವ್ಯೂ. ಸೊ ಇದಕ್ಕೆ ಸಿಕ್ಕಾಗಲ್ಲ, ಸೊ ಗ್ರಿಮ್ ಆಗಲ್ಲ, ಗ್ರಿಮ್ ಅಂದರೆ ಸ್ಯಾಡ್, ನೆಗೆಟಿವ್ ಆಗಲ್ಲ. ಸೊ ಪ್ರೆಜುಡೈಸ್ಡ್ ರೈಟ್ ಆನ್ಸರ್. ನೆಕ್ಸ್ಟ್ 60ನೇ ಕ್ವೆಶ್ಚನ್ಗೆ ಹೋಗೋಣ. ಚೂಸ್ ದ ಆಪ್ಷನ್ ವಿಚ್ ಈಸ್ ದ ಕರೆಕ್ಟ್ ರೆಸ್ಪಾನ್ಸ್ ಫ್ರಮ್ ದ ಗಿವನ್ ಆಲ್ಟರ್ನೇಟಿವ್ಸ್ ಫಾರ್ ದ ಅಂಡರ್ಲೈನ್ಡ್ expression and select the right answer. There is a certain type of disease which cannot be cured. ನೋಡಿ ಇಲ್ಲಿ 4 ಆನ್ಸರ್ ಕೊಟ್ಟಿದ್ದಾರೆ. ಸೊ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ, ಅದಕ್ಕೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ನಾವು ಆ ಸೆಂಟೆನ್ಸ್ನ ಕರೆಕ್ಟ್ ಮಾಡೋಕ್ಕೆ ಯಾವ್ದು ತಗೋಬೇಕು ಅಂತ. ದೇರ್ ಈಸ್ ಎ ಸರ್ಟನ್ ಟೈಪ್ ಆಫ್ ಡಿಸೀಸಸ್ ಕೊಟ್ಟಿದ್ದಾರೆ. ಸೊ ಇದೇನು ಬರಬೇಕು, ಡಿಸೀಸಸ್ಗೆ ಪ್ಲೂರಲ್ ಬರಬೇಕು, ಆರ್ ಬರಬೇಕು. ದೇರ್ ಆರ್ ಸರ್ಟನ್ ಟೈಪ್ಸ್ ಆಫ್ ಬರಬೇಕು. ಅದಕ್ಕೋಸ್ಕರ ಆಪ್ಷನ್ ನಂಬರ್ ಫಸ್ಟ್ ಒನ್ ಸರಿಯಾದ ಉತ್ತರ. ವಿ ಶುಡ್ ಅವಾಯ್ಡ್ ಗೋ ವೇರ್ ವಿ ಆರ್ ನಾಟ್ ರೆಸ್ಪೆಕ್ಟೆಡ್. ನಾವು ಇದನ್ನು ಕನ್ನಡದಲ್ಲಿ ಹೇಳ್ತೀವಿ, ನಮಗೆ ಎಲ್ಲಿ ರೆಸ್ಪೆಕ್ಟ್ ಇರಲ್ವೋ ಅಲ್ಲಿ ನಾವು ಹೋಗೋದನ್ನು ತಪ್ಪಿಸ್ಬೇಕು, ನಾವು ಹೋಗೋದು ಅವಾಯ್ಡ್ ಮಾಡಬೇಕು ಅಂತ, ಹೋಗೋದನ್ನು ಅವಾಯ್ಡ್ ಮಾಡಬೇಕು. ಈ ಸೆಂಟೆನ್ಸ್ನ ನಾವು ಡೈರೆಕ್ಟಾಗಿ ನಾವು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಹೋದರೆ ಈ ಸೆಂಟೆನ್ಸ್ ಕರೆಕ್ಟ್ ಆಗಿಬಿಡತ್ತೆ. ಆದರೆ ನಾವು ಯಾವಾಗಲೂ ಇಂಗ್ಲೀಷ್ನ ಯಾವ ಲ್ಯಾಂಗ್ವೇಜ್ಗೂ ಟ್ರಾನ್ಸ್ಲೇಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಇಲ್ಲಿ ಈ ಥರ ಸೆಂಟೆನ್ಸಸ್ಗೆ ಇಲ್ಲಿ ING ಅಂತ ಹೇಳಿದ್ರೆ ಇದು ಪ್ರೆಸೆಂಟ್ ಟೆನ್ಸ್ ಬರಬೇಕು. ಹಾಗಂತ ಪ್ರೆಸೆಂಟ್ ಟೆನ್ಸ್ ಬರೋದಿಲ್ಲ. ಇಲ್ಲಿ ವಿ ಶುಡ್ ಅವಾಯ್ಡ್ ಗೋಯಿಂಗ್ ವೇರ್ ವಿ ಆರ್ ನಾಟ್ ರೆಸ್ಪೆಕ್ಟೆಡ್. ನಮ್ಗೆ ಎಲ್ಲಿ ರೆಸ್ಪೆಕ್ಟ್ ಇರಲ್ವೋ ಅಲ್ಲಿ ಹೋಗೋದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳಬೇಕಾದ್ರೆ ನಾವು ING ಸೇರಿಸ್ಬೇಕು, ING ಫಾರ್ಮ್ ಸೇರಿಸ್ಬೇಕು. ಈ ಥರದಕ್ಕೆ ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್, ಐ ಹ್ಯಾವ್ ಬಾರೋಡ್ ಎ ಬುಕ್ ಫ್ರಮ್ ಒನ್ ಆಫ್ ಮೈ ಫ್ರೆಂಡ್. ಈಗ ನಾನು ಹೇಳಿದೆ ಇಂಗ್ಲೀಷ್ ಯಾವಾಗಲೂ ಒಂದು ಸೆಟ್ ಆಫ್ ರೂಲ್ಸ್ ಅಂತ. ನನ್ನ ಫ್ರೆಂಡ್ಸಲ್ಲಿ ಒಬ್ಬರ ಹತ್ರ ನಾನು ಮಾತಾಡ್ತೀನಿ ತುಂಬ ಅಂತ ಹೆಂಗೆ ಹೇಳೋದು, ನನ್ನ ಫ್ರೆಂಡು ಒಬ್ಬರ ಹತ್ರ ತುಂಬ ಮಾತಾಡ್ತೀನಿ ಹಾಗಲ್ಲ ಅಲ್ಲ. ಸೊ ಫ್ರೆಂಡ್ಸ್ ಅನ್ನೋದು ತುಂಬ ಜನ ನನ್ನ ಫ್ರೆಂಡ್ಸ್ ಇದ್ದಾರೆ, ಅದರಲ್ಲಿ ಒಬ್ಬರ ಹತ್ರ ಮಾತಾಡ್ತೀನಿ ಅಂತ ಹೇಳೋದು ಹೆಂಗೆ? ಐ ಹ್ಯಾವ್ ಬಾರೋಡ್ ಎ ಬುಕ್ ಫ್ರಮ್ ಒನ್ ಆಫ್ ಮೈ ಫ್ರೆಂಡ್ಸ್. ನಿಮಗೆ ತುಂಬ ಫ್ರೆಂಡ್ಸ್ ಇದ್ದಾರೆ, ಅದರಲ್ಲಿ ಒಬ್ಬರ ಹತ್ರ ನೀವು ಒಂದು ಬುಕ್ ತೊಗೊಂಡಿದ್ದೀರಾ, ಒನ್ ಆಫ್ ಮೈ ಫ್ರೆಂಡ್ಸ್. ಜ್ಞಾಪಕ ಇಟ್ಕೊಳ್ಳಿ. ಗುಂಪಿನಿಂದ ಒಬ್ಬರನ್ನ ತೊಗೋಬೇಕಾದ್ರೆ
ನೀವು ಅಲ್ಲಿ ಫ್ರೆಂಡ್ಸ್ ಅಂತಾನೆ ಹೇಳಬೇಕು. ಆ ಗುಂಪಿಗೆ ನೀವು ಪ್ಲೂರಲ್ ಕೊಡಲೇಬೇಕು. ನೆಕ್ಸ್ಟು, ಮಿಸ್ಟರ್ ಶಶಿ ಈಸ್ ನಾಟ್ ಪುಲ್ಲಿಂಗ್ ಆನ್ ವೆಲ್ ವಿತ್ ಹಿಸ್ ವೈಫ್. ಸೊ ನಾಟ್ ಪುಲ್ಲಿಂಗ್ ಆನ್ ವೆಲ್ ಅಂತ ಹೇಳಬಾರ್ದು, ನಾಟ್ ಗೆಟಿಂಗ್ ಆನ್ ವೆಲ್ ಅಂತ ಹೇಳಬೇಕು. ಇದು ಕೂಡ ಜ್ಞಾಪಕ ಇಟ್ಕೊಳ್ಳೋ ಅಂಥದ್ದು. ನೆಕ್ಸ್ಟ್ 64th ಕ್ವೆಶ್ಚನ್, ದ ಮಿನಿಸ್ಟರ್ಸ್ ವರ್ಕಿಂಗ್ ಸ್ಟೈಲ್ ಈಸ್ ಡಿಫ್ರೆಂಟ್ ಫ್ರಮ್ ಹಿಸ್ ಪ್ರೆಡಿಸರ್ಸ್. ಸೊ ಮಿನಿಸ್ಟರ್ ವರ್ಕಿಂಗ್ ಸ್ಟೈಲ್ ಇನ್ನೊಬ್ಬರಿಗೆ ಕಂಪೇರ್ ಮಾಡ್ತಿದ್ದೀವಿ. ಇವನು ಅವನಿಗಿಂತ ಚೆನ್ನಾಗಿ ಓದ್ತಾನೆ ಅಂತ ಹೆಂಗೆ ಹೇಳ್ತೀರಾ? ಇವನು ಅವನಿಗಿಂತ ಅಂತ ಬರಬೇಕಲ್ವ. ಅವನು ಚೆನ್ನಾಗಿ ಓದ್ತಾನೆ ಅಂತ ಹೇಳಿಬಿಟ್ರೆ ಹೆಂಗಾಗತ್ತೆ? ಅವನಿಗಿಂತ ಅಂತ ಬರಬೇಕು. ಪ್ರೆಡೆಸರ್ಸ್ ಅವನಿಗಿಂತ. ಸೊ ಇದನ್ನು ನೋಡೋಣ. ದ ಮಿನಿಸ್ಟರ್ಸ್ ವರ್ಕಿಂಗ್ ಸ್ಟೈಲ್ ಇಸ್ ಡಿಫ್ರೆಂಟ್ ಫ್ರಮ್ ಹಿಸ್ ಪ್ರೆಡೆಸರ್ಸ್. ಅವನ ಪ್ರೆಡೆಸರ್ಸ್ ವರ್ಕಿಂಗ್ ಸ್ಟೈಲ್ಗಿಂತ ಮಿನಿಸ್ಟರ್ಸ್ ವರ್ಕಿಂಗ್ ಸ್ಟೈಲ್ ಡಿಫ್ರೆಂಟ್ ಆಗಿದೆ. ಸೊ ಪ್ರೆಡೆಸರ್ ಅಂತ ಹೇಳಿಬಿಟ್ರೆ ಆಗಲ್ಲ, ಪ್ರೆಡೆಸರ್ಸ್ ಅಂತ ಹೇಳಿದ್ರೆ ಅವನ ವರ್ಕಿಂಗ್ ಸ್ಟೈಲ್ಗಿಂತ ಅವನಿಗಿಂತ ಅಂತ ಬರುತ್ತೆ. ಸೊ ಅರ್ಥ ಆಗಿದೆ ಅಂತ ಕಾಣಿಸುತ್ತೆ. ಪ್ಯಾಸೇಜ್ ಕೊಟ್ಟೋಗೋಣ. ಇಲ್ಲೊಂದು ಪ್ಯಾಸೇಜ್ ಕೊಟ್ಟಿದ್ದಾರೆ. ಸೊ ಪ್ಯಾಸೇಜ್ಗೆ ನಾವು ಆನ್ಸರ್ ಕಂಡು ಹಿಡಿಯೋದು ಎರಡು ಥರ. ಒಂದು, ಬೇಗ ಪ್ಯಾಸೇಜ್ನ ಒಂದು ಗ್ಲಾನ್ಸಲ್ಲಿ ಓದ್ಬಿಡಬೇಕು. ಇನ್ನೊಂದು, ಎಲ್ಲ ಕ್ವಶನ್ಸು ಓದಬೇಕು. ಸೊ ನಮಗೆ ನಾವೇ ಹೆಂಗೆ ಫಾಲೋ ಮಾಡ್ತೀವಿ, ನಾನು ಬ್ಯಾಂಕ್ ಆಫೀಸರ್ಸ್ ಎಕ್ಸಾಮ್ಗೆಲ್ಲ ಹೆಂಗೆ ಹೇಳ್ಕೊಡ್ತಿದ್ದೆ ಅಂದರೆ, ಒಂದು ಗ್ಲಾನ್ಸಲ್ಲಿ ಪ್ಯಾಸೇಜ್ ಓದಿ ಅಂತ ಹೇಳ್ಕೊಡ್ತಿದ್ದೆ. ಆವಾಗ ಕ್ವಶನ್ ಓದಿದಾಗ ಇದ್ರ ಉತ್ತರ ಇಲ್ಲಿದೆ ಅಂತ ನಮಗೊಂದು ಐಡಿಯಾ ಬಂದಿರುತ್ತೆ. ಸೊ ಇವಾಗ ಕೆಲವರು ಏನು ಮಾಡ್ತಾರೆ, ಎಲ್ಲ ಕ್ವಶನ್ಸು ಓದ್ಬಿಡಿ ಅಂತ ಹೇಳ್ಕೊಡ್ತಾರೆ. ಎರಡೂ ಮಾಡ್ಬೋದು. ಸೊ ನೋಡೋಣ. ದ ಸ್ಟಡಿ ಆಫ್ ವಿಷುವಲ್ ಆಸ್ಪೆಕ್ಟ್ಸ್ ಆಫ್ ನಾನ್ ವರ್ಬಲ್ ಇಂಟರ್ಪರ್ಸ್ನಲ್ ಕಮ್ಯುನಿಕೇಷನ್ ಈಸ್ ನೋನ್ ಅಸ್. ಸೊ ಇಲ್ಲಿದೆ ನೋಡಿ, ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಲೈನಲ್ಲಿ. ಸೊ ಕೈನೆಸಿಕ್ಸ್ ಈಸ್ ದ ಸ್ಟಡಿ ಆಫ್ ದ ವಿಷುವಲ್ ಆಸ್ಪೆಕ್ಟ್ಸ್ ಆಫ್. ಸೊ ಸಿಕ್ತಲ್ಲ ಆನ್ಸರು. ಸೊ ಫೋರ್ತ್ ಲೈನಲ್ಲಿದೆ. ನೆಕ್ಸ್ಟ್ ಒಂದು ಸೆಕೆಂಡ್ ಕ್ವೆಶ್ಚನ್ಗೆ ಹೋಗ್ಬಿಡೋಣ. ಐಡೆಂಟಿಫೈ ದ ಆಸ್ಪೆಕ್ಟ್ ಆಫ್ ಹ್ಯೂಮನ್ ಕಮ್ಯುನಿಕೇಷನ್ ಸ್ಟಡೀಡ್ ಅಂಡರ್. ಸೊ ಇಲ್ಲೇನಿದೆ, ಸೊ ಹ್ಯೂಮನ್ ಕಮ್ಯುನಿಕೇಷನ್ ಆ ವರ್ಡ್ ನಮಗೆ ಬೇಕಾಗಿದೆ. ಸೊ ಇಲ್ಲಿ ನೋಡಿ, ಲಾಸ್ಟ್ ಬಟ್ ಫೋರ್ತ್ ಲೈನ್ಗೆ ಬನ್ನಿ. ಸ್ಪೇಸ್ ಇಸ್ ದ ಹ್ಯಾಂಡಲ್ಡ್ ಇನ್ ಹ್ಯೂಮನ್ ಕಮ್ಯುನಿಕೇಷನ್. ಸ್ಪೇಸ್ ಈಸ್ ಹ್ಯಾಂಡಲ್ಡ್ ಇನ್ ಹ್ಯೂಮನ್ ಕಮ್ಯುನಿಕೇಷನ್ ಕಾಣಿಸ್ತಿದೆಯಾ? ಅಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ ಸೆಕೆಂಡ್ ಕ್ವೆಶ್ಚನ್ ಅಂತ. ನೆಕ್ಸ್ಟ್ ಒನ್, ಐಡೆಂಟಿಫೈ ದ ಆಸ್ಪೆಕ್ಟ್ ದಟ್ ಡಸ್ ನಾಟ್ ಕಮ್ ಅಂಡರ್ ಬಾಡಿ ಲ್ಯಾಂಗ್ವೇಜ್. ಬಾಡಿ ಲ್ಯಾಂಗ್ವೇಜ್ನಲ್ಲಿ ಬರದೇ ಇರೋವಂಥ ಒಂದು ಆಸ್ಪೆಕ್ಟ್ ಕಂಡುಹಿಡೀರಿ. ಸೊ ನಾವಿಲ್ಲಿ ಇದಿಷ್ಟನ್ನು ಪ್ಯಾಸೇಜ್ನ ಒಂದು ಗ್ಲಾನ್ಸ್ನಲ್ಲಿ ಓದಿದಾಗ, ಸೊ ಇಲ್ಲಿ ದ ವೇ ಒನ್ ಲುಕ್ಸ್, ಸೊ ಇದೆಲ್ಲ ಬಂದಿದೆ. ಟೈಮ್ ಮ್ಯಾನೇಜ್ಮೆಂಟ್ ಒಂದು ಬಂದಿಲ್ಲ, ಅದಕ್ಕೋಸ್ಕರ ನಮಗೆ ಆಪ್ಷನ್ ನಂಬರ್ 4 ಸರಿಯಾದ ಉತ್ತರ. ನೆಕ್ಸ್ಟು ಸೆಕೆಂಡ್ ಪ್ಯಾಸೇಜ್ ಹೋಗ್ತಾ ಇದ್ದೀನಿ. 68th ಕ್ವೆಶ್ಚನ್, ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಡಿಸೈನ್ ಆಫ್ ನಾನ್ ವರ್ಬಲ್ ಆಸ್ಪೆಕ್ಟ್ಸ್ ಆಫ್ ದ ಅಡ್ವರ್ಟೈಸ್ಮೆಂಟ್. ಸೊ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಾ ನಿಮಗೆ? The copywriter typically works with an art director who is responsible for the non-verbal aspects of message the design. So art director who is responsible. ಗೊತ್ತಾಯ್ತಲ್ಲ? ಆಪ್ಷನ್ ನಂಬರ್ ಸೆಕೆಂಡ್ ಒನ್. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. 69th ಕ್ವೆಶ್ಚನ್ಗೆ, ಹೂ ಆರ್ ರೆಫರ್ಡ್ ಟು ಆಸ್ ದ ಕ್ರಿಯೇಟಿವ್ಸ್. ಸೊ ಇಲ್ಲಿ ನೋಡಿ, ಲಾಸ್ಟ್ ವರ್ಡ್ ಥರ್ಡ್ ಲೈನಲ್ಲಿದೆ. ದ ಪೀಪಲ್ ಹೂ ವರ್ಕ್ ಇನ್ ದ ಕ್ರಿಯೇಟಿವ್ ಡಿಪಾರ್ಟ್ಮೆಂಟ್ ಆರ್ ಜನರಲಿ ರೆಫರ್ಡ್. ಸೊ ಆಪ್ಷನ್ ನಂಬರ್ ಥರ್ಡ್ ಒನ್ ಸರಿಯಾದ ಉತ್ತರ. ನೆಕ್ಸ್ಟ್, ಐಡೆಂಟಿಫೈ ದ ಟಾಸ್ಕ್ ವಿಚ್ ಇಸ್ ನಾಟ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ದ ಕ್ರಿಯೇಟಿವ್ ಟೀಮ್. ಆಪ್ಷನ್ ನಂಬರ್ ಫಸ್ಟ್ ಒನ್ ಸರಿಯಾದ ಉತ್ತರ, ಸ್ಪಾನ್ಸರಿಂಗ್ ದ ಅಡ್ವರ್ಟೈಸ್ಮೆಂಟ್. ಸೊ ಎಲ್ಲನೂ ಆಯ್ತಿದ್ವಿ, ಎಲ್ಲ ಸಕ್ಸಸ್ಫುಲ್ಲಾಗಿ ಆನ್ಸರ್ ಮಾಡಿ ಮುಗಿಸಿದ್ದೀವಿ. ಸೊ ನನ್ನ ಒಂದೇ ಒಂದು ರಿಕ್ವೆಸ್ಟ್ ಅಂತ ಹೇಳಿದ್ರೆ, ರಿಪೀಟೆಡಾಗಿ ವೀಡಿಯೋಸ್ನ ಕೇಳಿ, ಖಂಡಿತವಾಗ್ಲೂ ಇದನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಯಾಕಂದರೆ ನೀವು ನನಗೆ ಸಬ್ಸ್ಕ್ರಿಪ್ಷನ್ ಆದಷ್ಟು, ಶೇರ್ ಆದಷ್ಟು, ವ್ಯೂಸ್ ಆದಷ್ಟು ನನಗೆ ನಿಮಗೆ ಹೆಚ್ಚಿಗೆ ಹೇಳ್ಕೊಡ್ಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ. ಸೊ ನಿಮ್ಮ ಸಬ್ಸ್ಕ್ರಿಪ್ಷನ್ನೇ ನಮಗೆ ಎಂಥೂಸಿಯಾಸಮ್ ಅಂದರೆ ಉತ್ಸಾಹ. ಥ್ಯಾಂಕ್ ಯು, ಆಲ್ ದ ವೆರಿ ಬೆಸ್ಟ್.